ಕೋಲಾರ ತಾಲೂಕು ಒಕ್ಕಲೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಾಂಡಹಳ್ಳಿ ಗ್ರಾಮದಲ್ಲಿ ಮೀಸಲಾತಿ ಜನಕ ರಾಜಶ್ರೀ ಛತ್ರಪತಿ ಶಾಹು ಮಹಾರಾಜ್ ಜಯಂತಿ ನಿಮಿತ್ತ ಸಂವಿಧಾನ ಶಿಲ್ಪಿ ಭಾರತ ರತ್ನ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಮೈಲಾಂಡಹಳ್ಳಿ ಗ್ರಾಮದಲ್ಲಿ ಸುಮಾರು 5 ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಳೀಯ ಶಾಸಕ ಪುತ್ತೂರು ಮಂಜುನಾಥ್ ಅವರು ಉದ್ಘಾಟನೆ ನೆರವೇರಿಸಿದರು. ನಂತರ ನಡೆದ ವೇದಿಕಾ ಕಾರ್ಯಕ್ರಮದಲ್ಲಿ ಸಿಎಂ ಮುನಿಯಪ್ಪನವರು ರಚಿಸಿರುವ ಕಾಲಡಿಯ ಕಣ್ಣು ಎಂಬ ದಲಿತ ಲೋಕ ಕಥನ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಸಕ ಪುತ್ತೂರು ಮಂಜುನಾಥ್ ಅವರು ಮಾತನಾಡಿ, ನಾವೆಲ್ಲ ಭಾರತೀಯರು ಜಾತಿ ಪದ್ಯತೆಯನ್ನು ಹೋಗಲಾಡಿಸಿ ಒಂದಾಗಿ ಬಾಳಬೇಕು ಎಂದು ಕರೆ ನೀಡಿದರು. ಪ್ರಸ್ತುತ ಸಮಾಜದಲ್ಲಿನ ಜಾತಿ ವ್ಯವಸ್ಥೆ ಬಗ್ಗೆ ಇದೇ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ನಡೆದ ಕಾರ್ಯಕ್ರಮದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನ ಪರಿಷತ್ ಶಾಸಕರಾದ ಎಂಎಲ್ ಅನಿಲ್ ಕುಮಾರ್ ಅವರು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಮೊದಲನೇದಾಗಿ ನಮ್ಮೆಲ್ಲರಿಗೂ ಯಾರಿಗೆ ಆಗಲಿ ಅಂಬೇಡ್ಕರ್ ಅವರು ಮುಂದುಗಡೆ ನಿಂತುಕೊಳ್ಳುವಂಥ ಅರ್ಹತೆನೇ ನಮ್ಮೆಲ್ಲರಿಗೂ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬರೆದಿರುವಂಥ ಸಂವಿಧಾನ, ಅವ್ರು ಹೇಳಿರುವಂಥ ಮಾತುಗಳು, ಅವ್ರು ಕೊಟ್ಟಿರುವಂಥ ಮಾರ್ಗದರ್ಶನ, ಅವ್ರು ಹೇಳಿರುವಂಥ ಸತ್ಯ ನಿಜವನ್ನು ನಾವು ಪಾಲನೆ ಮಾಡೋದರಲ್ಲಿ ವಿಫಲರಾಗಿದ್ದೇವೆ. ಆದ್ದರಿಂದ ನಾವು ಅವ್ರ ಮುಂದೆ ನಾವು ಮಕ್ಕಳಾಗಿ ಹೋಗ್ಬೇಕಂದ್ರೆ ಅವ್ರು ಹೇಳಿದ್ದನ್ನು ನಾವು ಪಾಲನೆ ಮಾಡಬೇಕು. ಆವತ್ತೇ ಮಕ್ಕಳಾಗಿ ಹೋಗ್ಬೇಕು. ಇವತ್ತು ನಮ್ಮ ಭಾರತ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವ ಊರಲ್ಲೂ ಇಲ್ಲ, ಯಾವ ದೇಶದಲ್ಲೂ ಇಲ್ಲ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಆಚಾರ ವಿಚಾರಗಳು, ಪದ್ಧತಿಗಳು ಎಲ್ಲೂ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಹೆಂಗೆ ಅಂದರೆ, ಇವತ್ತು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟು, ವಿದ್ಯೆ ಕೊಟ್ಟು, ವಿದ್ಯಾಭ್ಯಾಸ ಕೊಟ್ಟು ನಮಗೆ ಈ ದೇಶದಲ್ಲಿ ಬದುಕಿ ಅಂತೇಳಿ, ಈ ದೇಶದಲ್ಲಿ ನಾವೆಲ್ಲ ಜೈಲಲ್ಲಿದ್ದವರನ್ನ ಆಚೆ ಫ್ರೀಯಾಗಿ ಬಿಟ್ಟು ಬದುಕ್ರಿ ಅಂತ ಬಿಟ್ಟು ಎಲ್ಲವನ್ನು ಕೊಟ್ಟು ಹೋಗಿದ್ದಾರೆ ನಮಗೆ ಇವತ್ತು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಆದರೆ ಇವತ್ತು ರಾಜಪ್ಪನವ್ರು ಹೇಳ್ದಂಗೆ, ನಮ್ಮ ಮೋಹನ್ ರಾಜ್ ಅವರು ಹೇಳ್ದಂಗೆ, ಇವತ್ತು ದೇಶದಲ್ಲಿ ಜಾತಿ ಅನ್ನೋದು ದೊಡ್ಡ ಆಲದ ಮರವಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಅದೆಲ್ಲ ನಿರ್ಮೂಲನೆ ಆಗಬೇಕು. ಇವತ್ತು ನಾನು ಹೇಳ್ತೀನಿ, ಒಂದು ಹಾಸ್ಪಿಟ್ಲ್ಗೆ ಹೋದ್ರೆ ಯಾವುದಾದ್ರೂ ಜಾತಿ ಇದೆಯಾ? ಹಾಸ್ಪಿಟ್ಲಲ್ಲಿ ಹೋದ್ರೆ ಡಾಕ್ಟರ್ ಬಂದ್ಬಿಟ್ಟು ಜಾತಿಯವರೇ ಡಾಕ್ಟರ್ನ ನೋಡಬೇಕು ಅಂತ ಏನೋ ಇದೆಯಾ? ಯಾವ ಜಾತಿಗೆ ಆ ಜಾತಿ ಡಾಕ್ಟರ್ ನೋಡ್ಬೇಕಾ? ಅವ್ರು ಇಡಬೇಕಾಗಿತ್ತಾ? ಯಾಕೆ ಹಾಸ್ಪಿಟ್ಲಲ್ಲಿ ಜಾತಿ ಇಲ್ಲ? ಯಾಕೆ ನಮಗೆ ಈ ರಕ್ತ ಕೊಡೋದ್ರಲ್ಲಿ ಜಾತಿ ಇಲ್ಲ? ಯಾವುದೋ ಒಂದು ಏಟ್ ಬಿತ್ತು, ಯಾರಿಗೇ ಹೋಯ್ತು, ಯಾರ ರಕ್ತ ಯಾರು ಕೊಡ್ತಾರೆ ಯಾರಿಗಾದ್ರೂ ಗೊತ್ತಾ? ಅದೇನಾದ್ರೂ ಜಾತಿ ಹೇಳ್ಬಿಟ್ಟು ರಕ್ತ ಕೊಡ್ತಾರಪ್ಪ, ಈ ಜಾತಿ ಇದು ಈ ರಕ್ತ, ಈ ಜಾತಿಯವರು ಈ ರಕ್ತ ಹಾಕೋಬೇಕು ಅಂತ ಏನಾದ್ರು ಸಿದ್ಧಾಂತ ಇದೆಯಾ? ಪದ್ಧತಿ ಇದೆಯಾ? ಇವತ್ತು ತಿರುಪತಿ ವೆಂಕಟಸ್ವಾಮಿಗೆ ಹೋದ್ರೆ ಏನಾದ್ರು ಜಾತಿ ಕೇಳ್ತಾರ? ಇವತ್ತು ವೇಳಂಗಣಿ ಚರ್ಚ್ಗೆ ಹೋದ್ರೆ ಯಾರಾದ್ರೂ ಜಾತಿ ಕೇಳ್ತಾರ? ನಮ್ಮ ಮುಳಬಾಗ ದೊಡ್ಡ ದರ್ಗಾಗೆ ಹೋದ್ರೆ ಯಾರಾದ್ರೂ ಜಾತಿ ಕೇಳ್ತಾರ? ಯಾವುದೂ ಇಲ್ಲ. ಎಲ್ಲ ಜಾಗದಲ್ಲಿ ಎಲ್ಲ ಹೋಗ್ಬೇಕಾಗುತ್ತೆ. ಆದ್ರೆ ಎಲ್ಲದಕ್ಕೂ ಇವಾಗ ಊರಲ್ಲಿ ನೀರು ಬಿಡ್ತಾರೆ, ಟ್ಯಾಂಕಿಂದ ನೀರು ಬಿಡ್ತಾರೆ. ಜಾತಿಗೊಂದು ನಲ್ಲಿ ಏನಾದ್ರು ಇದೆಯಾ? ಜಾತಿಗೊಂದು ಪೈಪ್ ಲೈನ್ ಏನಾದ್ರು ಇದೆಯಾ? ಊರಲ್ಲಿ ಎಲ್ಲರೂ ನಾವು ನೀರು ಕುಡಿತಾ ಇದೀವಲ್ಲ. ಒಂದೇ ಸರ್ಕಾರದ ನೀರು ಪಂಚಾಯತಿಯಿಂದ ಕೊಡ್ತಾರೆ, ಅದೇ ನೀರನ್ನ ನಾವು ಬರೋದು. ಟ್ಯಾಂಕ್ ಹೋಗುತ್ತೆ, ಪೈಪಿಂದ ಬರುತ್ತೆ, ಅವ್ರವ್ರ ಮನೆಗೆ ಅವ್ರು ಡಿವೈಡ್ ಮಾಡಿ ಹೋಗ್ತಾ ಇರುತ್ತೆ. ಊರಲ್ಲಿ ವಾಟರ್ ಮ್ಯಾನ್ ಆಗಿ ಎಲ್ಲಾ ಜಾತಿ ಜನಾಂಗದವ್ರು ಇದ್ದಾರೆ. ಅಂದ್ರೆ ದಲಿತರಿದ್ರೆ ಬೇರೆಯವ್ರು ಕುಡಿಬಾರ್ದ, ಬೇರೆಯವ್ರಿದ್ರೆ ದಲಿತರು ಕುಡಿಬಾರ್ದ? ಎಲ್ಲದರಲ್ಲೂ ನಮಗೆ ಜಾತಿ ಇಲ್ಲ. ಆದ್ರೆ ನಾವು ಬದುಕೋದ್ರಲ್ಲಿ ಜಾತಿಯನ್ನ ಕಟ್ಕೊಂಡಿದ್ದೀವಿ, ಬದುಕೋದ್ರಲ್ಲಿ ಜಾತಿಯನ್ನ ಕಟ್ಕೊಂಡಿದ್ದೀವಿ. ಇದು ಯಾವತ್ತು ನಿರ್ಮೂಲನೆ ಆಗುತ್ತೋ ಆವತ್ತು ನಮ್ಮ ದೇಶ ಉದ್ಧಾರ ಆಗುತ್ತೆ. ಇವತ್ತು ಅಮೆರಿಕ ಎಷ್ಟೋ ಅಭಿವೃದ್ಧಿ ಆಗಿದೆ. ಮೊದಲು ಅಮೆರಿಕದ ₹1 ಕೊಟ್ಟರೆ ನಮ್ದು ₹7 8 ಕೊಡ್ತಾ ಇದ್ರಂತೆ, ನನಗೆ ಪಕ್ಕಾ ಗೊತ್ತಿಲ್ಲ. ಮೊದಲು ಸ್ವಾತಂತ್ರ್ಯ, ಬಿಫೋರ್ ಇಂಡಿಪೆಂಡೆನ್ಸ್, ಆ ಟೈಮಲ್ಲಿ ಯಾವುದೋ ಕಾಲದಲ್ಲಿ ನಮ್ಮ ದುಡ್ಡಿಗೆ ವ್ಯಾಲ್ಯೂ ಇವತ್ತು ಅಮೆರಿಕದ ₹1 ಕೊಟ್ಟರೆ ನಮ್ದು ₹97 ಕೊಡಬೇಕು. ಅವ್ರಿಗೆ ₹1 ನಮ್ಗೆ ₹97. ಯಾಕೆ ಹೇಳಿ? ಆ ಊರಲ್ಲಿ ಜಾತಿ ಇಲ್ಲ, ಯಾವುದೂ ಇಲ್ಲ. ಅವ್ರು ಆರಾಮಾಗಿ ಅವ್ರವ್ರು ಬಿಸ್ನೆಸ್ ಮಾಡ್ಕೊಂಡು ಅವ್ರು ತಿನ್ಕೊಂಡು ಅವ್ರು ಆರಾಮಾಗಿ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಇನ್ನ ನಾವು ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಮಾಡ್ತೇವೆ. ಊರಲ್ಲಿ ಸಿಮೆಂಟ್ ರೋಡ್ ಹಾಕ್ತೇವೆ, ಡ್ರೈನೇಜ್ ಹಾಕ್ತೇವೆ, ರೋಡ್ ಹಾಕ್ತೇವೆ, ಹಾಸ್ಟೆಲ್ ಬಿಲ್ಡಿಂಗ್ ಕಟ್ತೀವಿ, ಶಾಲೆ ಬಿಲ್ಡಿಂಗ್. ಇರೋ ಶಾಲೆಗಳಲ್ಲಿ ಜನ ಸ್ಟೂಡೆಂಟ್ಸ್ ಇಲ್ಲದೆ ಇವತ್ತು ಮುಚ್ಚೋ ಪರಿಸ್ಥಿತಿ ಬಂದಿದ್ದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರ ಶಾಲೆಗಳನ್ನ ಮುಚ್ಚಿ ಅಂತ. ಅವಾಗಿಂದ ಒಂದು 2-3 ಘಟನೆಗಳ ಬಗ್ಗೆ ಓದ್ತಾನೇ ಇದ್ದೆ ನಾನು. ತುಂಬಾ ಒಂದು ಕಡೆ ದುಃಖ ಆಗುತ್ತೆ. ಒಂದು ಕಡೆ ಈ ದೇಶದಲ್ಲಿ ನಾವು ಯಾಕೆ ಬದುಕಿರ್ಬೇಕು ಅನ್ಸುತ್ತೆ ಬುಕ್ ಓದಿದ್ರೆ. ಯಾಕೆ ಇಲ್ಲಿ ಬದುಕಿರ್ಬೇಕು ನಾವೆಲ್ಲ? ಇಲ್ಲ ನಾವು ಸಾಯಬೇಕು, ಇಲ್ಲಾಂದ್ರೆ ಊರು ಬಿಟ್ಟು ಆಚೆ ಹೋಗ್ಬೇಕು. ಅಂದ್ರೆ ದೌರ್ಜನ್ಯಗಳ ಬಗ್ಗೆ, ಹೆಣ್ಣು ಮಕ್ಕಳ ಮೇಲೆ ಆಗಿರುವಂಥ ದೌರ್ಜನ್ಯಗಳ ಬಗ್ಗೆ ಎಲ್ಲ ಬರೆದವ್ರೆ ಸಿಎಂ ಮುನಿಯಪ್ಪನ. ಆದ್ರೆ ನಾನು ಸಿಎಂ ಮುನಿಯಪ್ಪನ ಬುಕ್ ಬರೆದಾಗ ನಮಗೆಲ್ಲ ಕೊಟ್ಟಿದ್ರು, ಅನಿಲನ್ನ ನಮಗೆಲ್ಲ ಕೊಟ್ಟು ಇದನ್ನು ಓದಿ ಇದರಲ್ಲಿ ಏನಾದರೂ ತಪ್ಪಿದೆಯಾ ಏನಿದೆ ಅಂತ ಹೇಳಿದ್ರು. ನಾನು ಇರೋದನ್ನೇ ಹೇಳಿದ್ದೀನಿ ಅಂತ ಹೇಳಿದ್ರು. ಇದನ್ನ ಸ್ವಲ್ಪ ಕರೆಕ್ಷನ್ಸ್ ಏನಾದರೂ ಇದ್ರೆ ಹೇಳ್ರಿ ನನಗೆ ಅಂತ ಕೊಟ್ಟಿದ್ರು, ನಮ್ಗೆಲ್ಲರಿಗೂ ಕೊಟ್ಟಿದ್ರು. ನಾವೆಲ್ಲ ಓದಿದ್ವಿ, ಓದಿ ಹೇಳಿದ್ವಣ್ಣ ನಿಮ್ಮ ವರ್ಜಿನಾಥ ಜೀವನ ಚರಿತ್ರೆ, ನಿಮ್ಮ ಹಾದಿಯಲ್ಲಿ ಏನು ನಡ್ಕೊಂಡು ಬಂದಿದ್ದೀರಾ, ಏನೇನು ಘಟನೆಗಳಾಗಿದೆ, ಈ ಘಟನೆಗಳನ್ನ ನೀವು ಹೇಳಿದ್ರಲ್ಲ, ಚೆನ್ನಾಗಿದೆ, ಒಳ್ಳೇದಿದೆ. ನೀವು ಬರೆದಿರುವಂಥದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಕರೆಕ್ಷನ್ ಮಾಡಿ ಅಂತ ಹೇಳಿದರೆ, ಅದರಲ್ಲಿ ಕರಪ್ಷನ್ ಮಾಡೋದಕ್ಕೆ
ಅದಕ್ಕೆ ಏನು ಹೆಚ್ಚು ಕಮ್ಮಿ ಇದೆ ಅಂತ ನಾವು ಅದನ್ನ ನೋಡಿ ತಿದ್ದೋದಷ್ಟು ದೊಡ್ಡವರೇ ನಾವಲ್ಲ. ನೀವು ಬರ್ತಿರೋದೇ ಕರೆಕ್ಟ್ ಆಗಿ ನೀವು ಮಾಡಿ ಅಂತ ನಾವೆಲ್ಲ ಹೇಳಿದ್ವಿ. ಈ ಬುಕ್ಗಳನ್ನ ಎಂಟೈರ್ ನಮ್ಮ ಜಿಲ್ಲೆಗೆಲ್ಲ ಹಂಚ್ಬೇಕು ನಾವೆಲ್ಲರೂ. ನಾನೇ ತೆಗೆದು ಎಲ್ಲ ಲೈಬ್ರರೀಸ್ಗೆ, ಎಲ್ಲ ಶಾಲೆಗಳಿಗೆ ಎಲ್ಲದೂ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಇಂಥ ಘಟನೆಗಳು ಎಷ್ಟು ಆಗಿದ್ದಾವೆ, ಇನ್ನು ಮುಂದೆ ಆಗಬಾರ್ದು, ಇನ್ನು ಮುಂದೆ ನಡೀಬಾರ್ದು, ಇನ್ನು ಮುಂದೆ ಈ ಥರ ಇರಬಾರ್ದು. ಇನ್ನು ಮುಂದೆ ನಾವು ಏನೇ ಆಗಲಿ ನಮ್ಮ ದೇಶದ ಜನ ಅಂತ ಹೋಗ್ತಾ ಇರಬೇಕು ಅನ್ನೋದು ಉದ್ದೇಶ ಇದೆ ಇವತ್ತು. ಅದರಿಂದ CM ಮುನಿಯಪ್ಪನವರ ಒಳ್ಳೆ ಬುಕ್ಕನ್ನು ಬಂದಿದೆ, ಅದನ್ನೆಲ್ಲರೂ ತಗೊಂಡು ಓದಿ. ನನಗೆ ಒಂದು 3-4 ಪ್ಯಾರಾಗ್ರಾಫ್ ಒಂದು KJobದೊಂದು, ಮುಳುಬಾಗಲದೊಂದು ಓದಿದೆ. KJobದೊಂದು, ಮುಳುಬಾಗಲದು ಇನ್ನೊಂದು ಓದ್ತಾ ಇದ್ದೆ. ಅಷ್ಟೊತ್ತಿಗೆ ಮೈಕ್ ಓದ್ಬಿಟ್ರು ಅಂತ ನನಗೆ ಖುಷಿ ಆಯ್ತು. ಇವತ್ತು ಅಂಬೇಡ್ಕರ್ ಅವ್ರನ್ನ ನೋಡಿ ಖುಷಿಯಾಗಿ ಸಂತೋಷ ಆಗಿದೆ. ಗ್ರಾಮದಲ್ಲಿ ಯಾವತ್ತು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ತಿಳ್ಕೊಂಡು ಮುಂದೆ ಸಾಗಿದ್ರೆ ನಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಎಲ್ಲರಿಗೂ ಹೊಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್.